ಪ್ರೀತಿಸಿ ಮದುವೆ ಆಗುವಂತೆ ಯುವಕ ನೀಡಿದ ಕಿರುಕುಳಕ್ಕೆ ಅಪ್ರಾಪ್ತೆ ಆತ್ಮಹತ್ಯೆಗೆ ಶರಣಾದ ಘಟನೆಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಇಬ್ಬರ ನಡುವೆ ಲವ್ವಿ ಡವ್ವಿ ಇರುವ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಆರೋಪ ಹೊತ್ತ ಯುವಕ ಅಪ್ರಾಪ್ತೆಯ ಜೊತೆ ಇದ್ದ ಪ್ರೀತಿಯ ಬಗ್ಗೆ ಫೋಟೋ ಹಾಗೂ ಇಬ್ಬರ ನಡುವೆ ನಡೆದ ಆಡಿಯೋ ಸಂಭಾಷಣೆ ಬಿಡುಗಡೆ ಮಾಡಿದ್ದಾನೆ. ಆದಿತ್ಯ ಎಂಬ ಯುವಕನ ಮೇಲೆ ಕಿರುಕುಳದ ಆರೋಪ ಬಂದಿತ್ತು. ನಂಜನಗೂಡಿನ ನೀಲಕಂಠನಗರ ನಿವಾಸಿ 17 ವರ್ಷದ ಅಪ್ರಾಪ್ತೆ ಆತ್ಮಹತ್ಯೆಗೆ ಯುವಕ ನೀಡಿದ ಕಿರುಕುಳ ಕಾರಣ ಎಂಬ ಆರೋಪ ಮಾಡಲಾಗಿತ್ತು. ಈ ಬಗ್ಗೆ ಅಪ್ರಾಪ್ತೆ ತಂದೆ ಗುರುಮೂರ್ತಿ ಯುವಕ ಆದಿತ್ಯ ಮೇಲೆ ಕಿರುಕುಳದ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಿದ್ರು. ಇದೀಗ ಆದಿತ್ಯ ಇಬ್ಬರ ನಡುವಿನ ಪ್ರೀತಿ ಇರುವುದನ್ನ ಸ್ಪಷ್ಟಪಡಿಸಿದ್ದು, ಫೋಟೋಗಳನ್ನ ಆಡಿಯೋ ಬಿಡುಗಡೆ ಮಾಡಿದ್ದಾನೆ. ಅಪ್ರಾಪ್ತೆ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವ ಆದಿತ್ಯ ತಂದೆ ಕಿರುಕುಳದಿಂದಲೇ ಸಾವನ್ನಪ್ಪಿರಬಹುದೆಂದು ಶಂಕಿಸಿ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ವಿಡಿಯೋ ಮಾಡಿದ್ದಾನೆ. ನೀನ್ ಯಾಕೆ ಅಳ್ತಾ ಇದೀಯಾ? ನಂಗಿಲ್ಲ ಮಾತು ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ನಿಮಗ್ ನಾನ್ ಬೇಕು ಬೇಡವಾ? ಬೇಕು. ಮಾತಾಡಿ ನಂಗಿಲ್ಲ ಅನ್ಸ್ಕೊಂಡು ತಡ್ಕೊಂಡು ಆಗಲ್ಲ. ಕಾಲೇಜ್ ಹೋಗಲ್ಲ? ಕಾಲೇಜ್ ಹೋಗ್ತಾನಾರ ಅವರೆಲ್ಲ ಬರ್ತಾರೆ ಹುಡುಗರು. ಅವ್ರಿಗೆ ಯಾರು? ನಾನು ಅವ್ರ ಮಮ್ಮಿ ಅತ್ತೆ ಭಾಗ್ಯ ಅತ್ತೆ. ಎಲ್ಲಿಗೆ? ಮನೆಗೆ. ಎಂಟಿಗೆ? ನೋಡಕ್ಕೆ ಆಗಲ್ಲ ನಂಗೆ. ನನ್ ಬರ್ತಿಲ್ಲ. ಯಾಕೆ ಅಳ್ತಾ ಇದೀಯಾ? ನಾನು ಹಿಂಗಿರ್ಲಿ ನಾನು ಹಿಂಗಿರ್ಲಿ ನೋಡ್ಕೊಂಡ್ ಮಾತಾಡ. ಅಮ್ಮ ಬಂದಿಂದರು. ಸಾಯ್ತೀನಿ. ಸಾಯ್ತೀನಿ, ಆಗಲ್ಲ ನನ್ಗೆ ಇದು. ಏಯ್, ನಾನಿಲ್ವಾ? ಯಾಕೆ ಭಯ ಪಡ್ತೀಯ? ಯಾಕೆ? ಏನೇನೋ ಯಾರ್ಯಾರು ಏನೇನೋ ಬಂದು ಹೇಳಿದ್ರು. ನಂಗೆ ಆದ್ರೂ ನಾನು ನಿಮ್ಮನ್ನ ನಂಬಿ ಫೋನ್ ಮಾಡಿದ್ದೀನಿ ಪಾಪ. ಯಾರು ಏನೇನು ಹೇಳಿದ್ರು? ಸಂಜನಾ, ಪ್ರಿಯಾಕ ಎಲ್ಲ ಏನೇನೋ ಹೇಳಿದ್ರು. ನಂಗೆ ಅದೇನು ಬೇಡ, ನೀವ್ ನನಗ್ ಮೋಸ ಮಾಡಲ್ಲ ಅಂತ ಗೊತ್ತಿದ್ದೆ ನಾನು ಫೋನ್ ಮಾಡಿದ್ದೀನಿ ಪಾಪ. ನಿನ್ಗಂಗ್ ಅನ್ಸುತ್ತಾ ನಾನು ಹತ್ರ ಮಾಡ್ತೀನಿ ಅಂತ? ಇಲ್ಲ ಇಲ್ಲ. ಮತ್ತೆ ನಾನು ಇಲ್ಲಿರಲ್ಲ. ನಂಗೆ ಈಗಲೇ ಮದುವೆ ಮಾಡ್ತವ್ರೆ. ಈಗ್ಲೇ? ನೀವ್ ಬೇಕು, ಬೇಕು. ಅಳ್ಬೇಡ. ಅಮ್ಮ ಬಂದಿಂದರು ನೋಡ್ಕೊಂಡ್ ಮಾತಾಡು. ಹಲೋ, ಅಮ್ಮ ಬಂದಿಂದರು ನೋಡ್ಕೊಂಡ್ ಮಾತಾಡು ಪ್ಲೀಸ್. ಪುನಃ ಹೊಡಿತಾರೆ. ನಾನು ಅಲ್ಲ ಹೊಡಿತಾವ್ರ? ತುಂಬಾ ಹೊಡೆದ್ರಾ? ಅವ್ರು ಹೊಡೆಯೋ ಹೇಳಿಕೆಂತ ಕೇಳ್ಕೊಳಕತ್ತಿಲ್ಲ ಮಾತುಗಳು. ಏನಂತವ್ರೆ? ಏನೇನೋ ಸುಳ್ಗಾರಿಕೆ ಆಟ ಅಲ್ಲ. ನಂಗೆ ಅದು ಬೇಡ. ನನ್ಗೆ ಹೆಂಗ ಹೊಡೆದ್ರು ನಂಗೆ ಅದು ಬೇಡ. ನನ್ಗೆ ನನ್ನ ಹೆಸರು ಆದಿತ್ಯ ಅಂತ. ಮೊನ್ನೆ ನೀಲಕಂಠ ನಗರದಲ್ಲಿ ಗುರುಮೂರ್ತಿ ಮಗಳಾದ ದಿವ್ಯಾ ಅವಳ ಸಾವಿನ ಸುದ್ದಿ ಕೇಳಿ ಬಹಳ ಆತಂಕ ಆಗಿದೆ. ನನ್ನ ಅವಳ ಪರಿಚಯ ಅಂದರೆ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಆಗಿದ್ರು ಡಿಗ್ರಿ ಕಾಲೇಜಲ್ಲಿ. ನಾನು ಅವಳು ಅವ್ರ ಅಕ್ಕನಿಂದ ಪರಿಚಯ ಆಗಿದ್ದು. ಈಗ ಸುಮಾರು ಒಂದು 8 ತಿಂಗಳಿಂದ ಪ್ರೀತಿಸ್ತಾ ಇದ್ದೋ. ಮಧ್ಯಂತರದಲ್ಲಿ ಅವ್ರ ತಂದೆ ವಿಷಯ ಗೊತ್ತಾದಾಗ ಅವ್ರು ನನಗೆ ಕಾಲ್ ಮಾಡಿ ಏನು ಬೇಡ ಮುಂದುವರಿಯೋದು ಅಂತ ಹೇಳಿದಾಗ ನಾವು ಕಾನೂನು ಪ್ರಕಾರ ವಿರುದ್ಧ ಇದು 18 ಆದ್ಮೇಲೆ ಮದುವೆ ಆಗೋಣ ಅಂತ ನಿರ್ಧಾರ ಮಾಡ್ಕೊಂಡಿದ್ದೋ. ಅಷ್ಟರಲ್ಲಿ ಈಗ 2-3 ದಿನದ ಮುಂಚೆ ಏನಾಗಿದೆ ಅಂತ ಗೊತ್ತಿಲ್ಲ. ಅವ್ರ ತಂದೆ ನನಗೆ ಸುಳ್ಳಾರೋಪ ಮಾಡಿದ್ದಾರೆ. ನನ್ನ ಮಗಳು ಕಿರುಕುಳ ಕೊಡ್ತಾ ಇದ್ದ, ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ. ಆದ್ರಿಂದ ಅವ್ರ ತಂದೆ ತುಂಬಾ ಕಿರುಕುಳ ಕೊಟ್ಟಿರೋದಕ್ಕೆ ಮತ್ತೆ ನಾನು ಅವಳು ಕಿರುಕುಳ ಕೊಟ್ಟಿಲ್ಲ ಅನ್ನೋದಕ್ಕೆ ನಾನು ಎವಿಡೆನ್ಸ್ ಏನ್ ಬೇಕು ಅದನ್ನ ನಾನು ತಲುಪಿಸಿದ್ದೀನಿ. ಅದರಿಂದ ಅವ್ರ ತಂದೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ಆದ್ರಿಂದ ಪೊಲೀಸ್ ಆರಕ್ಷಕರು ಇದನ್ನ ಎವಿಡೆನ್ಸ್ ಎಲ್ಲಾನು ತನಿಖೆ ಮಾಡಿ
ಒಂದು ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ಕೊಂತೀನಿ. ಅವ್ರ ತಂದೆ ಕಿರುಕುಳದಿಂದ ಆಗಿರಿದೆಯೋ ಅಥವಾ ಅವಳಾಗಿದ್ದು ಅವಳೇ ಮಾಡ್ಕೊಂಡಿದ್ದಾಳ ಅದು ನನ್ಗೆ ಗೊತ್ತಿಲ್ಲ. ಆಗ್ಬಾರ್ದಿತ್ತು, ಆಗ್ಬಿಟ್ಟಿದೆ. ಅದಕ್ಕೆ ಪೊಲೀಸರು ತನಿಖೆ ಮಾಡಿ ನನ್ನ ಮೇಲೆ ಇಲ್ದರ ಆರೋಪ ಮಾಡೋರೆ, ಇದು ಸರಿ ಇಲ್ಲ. ಅವ್ರ ತಂದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ಕ್ಲೀನಾಗಿ ಸರಿಯಾಗಿ ತನಿಖೆ ಮಾಡಿ ಆರಕ್ಷಕರು ಒಂದು ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊಂತೀನಿ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.